ಅಚ್ಚೋದ್ ಗಾಯ್ ದರ್ಶನ ಆಯ್ತು. ಈಗ ಇಲ್ಲೇ ನಮ್ಮ ಹುಡುಗ ಒಬ್ಬ ಮೈಸೂರಲ್ಲಿ ಎಕ್ಸಾಮ್ ಬರೆಯಕ್ ಬಂದಿದ್ದಾನೆ. ನಾವು ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಕಾರ್ನರಿಂಗ್ ಮಾಡ್ತೀನಿ, ಮಂಡಿ ಎತ್ಕೋ. ನೋಡಿ ಹೆಂಗ್ ಹೆಚ್ಚಾಯ್ತು. ಮಂಡಿ ಉಚ್ತಾ? ಅಯ್ಯ ಆ ಮಗು ನೋಡು ಕಾರ್ ಮೇಲೆ ಕೂತೈತೆ. ಪಾಪ ಚಿಕ್ಕ ಮಗು. ಅಣ್ಣ ನಗ್ತವ್ರೆ. ಪಾಪ ಚಿಕ್ಕ ಮಗು. ಪಾಪ ಚಿಕ್ಕ ಮಗು ಅಲ್ಲ ಅದಕ್ಕೆ. ಏನೋ ಅಯ್ಯೋ ನೋಡ್ದ ತಾರ್ ರಾಕ್ಸ್ ಹುಡುಗಿ ಓಡಿಸ್ಕೊಂಡು ಹೋಗಿದ್ದು. ಆ ಹುಡುಗಿ ತಾರ್ ರಾಕ್ಸ್ ಹೋಯ್ತು ನೋಡ್ದ? ನೋಡ್ದೆ ತಾರೋ ಹುಡುಗಿ ಹುಡುಗಿ ಓಡಿಸ್ಕೊಂಡು ಹೋಯ್ತು. ನಮ್ಮ ಮನೇನೆ ಸತಿ ತೋರಿಸ್ಲಿ ಬರ. ಚೆಕ್ಮೇಟ್. ಕೂಳೆ 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 ಪಯಣ ಅಲ್ಲಿಂದನೇ. ಓ ನಾವು ಜಸ್ಟ್ ಪಯಣ ಕೂಳೆ ಕುಳ್ಳಿ. ನಾನು ಅನ್ಕೊಂಡೆ ಮೋಸ್ಟ್ಲಿ ಕುಳ್ಳಿ ಅಂತ ಯಾರು ಹಾಕ್ಸ್ತಾರ, ಮೋಸ್ಟ್ಲಿ ಕೂಳೆ ಇರಬೇಕು ಅಂತ. ಕುಳ್ಳಿ ಅಂತ ಯಾರಾದ್ರೂ ಸ್ಟಿಕ್ಕರ್ ಹಾಕ್ಸ್ತಾರೇನಾ? ಅದು ಳಿಗುಳ್ಳೇಗು ವ್ಯತ್ಯಾಸಕ್ಕೆ ಮಾರ್ತೋಗ್ಬಿಟ್ಟೈತೆ ಕಣ. ಬೆಂಗಳೂರಲ್ಲೆಲ್ಲ ಆಟೋಮೆಟಿಕ್ ಟ್ರಾಫಿಕ್ ಮಾಡ್ಬಿಟ್ಟಿದಾರೆ ಅಂತ ಕಣ. ಆಗ್ಲೇ 60%. ಅದೆಲ್ಲ ಆಟೋಮೆಟಿಕಾ? ಈಗ ಇಲ್ಲಿ ಕಮ್ಮಿ ಅವರಲ್ಲ, ಸ್ವಲ್ಪ ಇದ್ರೆ ಇವ್ರನ್ನ ಬಿಟ್ಬಿಡ್ತಾರಂತೆ. ಈಗ ಜಾಸ್ತಿ ಅಲ್ಲಿರುತ್ತೆ, ಅಲ್ಲಿ ಟೈಮಿಂಗ್ ಸ್ವಲ್ಪ ಜಾಸ್ತಿ ಗ್ರೀನ್ ಬರುತ್ತೆ. ಅವರು ಏನೇನೋ ಟ್ರೈ ಮಾಡ್ತಾ ಇದಾರೆ ಬೆಂಗಳೂರಲ್ಲಿ ಟ್ರಾಫಿಕ್ ನ ಕಂಟ್ರೋಲ್ ಮಾಡಬೇಕು ಅಂತ. ಮೈಸೂರು ಪೀಪಲ್ಸ್ ಯು ಆರ್ ತುಂಬಾ ಲಕ್ಕಿ. ನೋಡಿ ಎಷ್ಟು ಗ್ರೌಂಡ್ಸ್ ಇದೆ. ಅಯ್ಯೋ ನಮ್ ಬೆಂಗಳೂರಲ್ಲಿ ಖಾಲಿ ಹೊಡಿತಾ ಇತ್ತು ನೋಡೋ. ಇಲ್ಲೆಲ್ಲ ವಾಲಿಬಾಲ್ ಕೋರ್ಟ್ ಎಲ್ಲ. ಬೆಂಗಳೂರಲ್ಲಿ ತುಂಬ್ಕೊಂಡು ಗಿಜಿ 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 ಅಂತಿರ್ತಾರೆ. ಒಂದು ಗ್ರೌಂಡ್ ಇದ್ರೆ ನೋಡಿ. ಬೆಂಗಳೂರು ಪೀಪಲ್ಸ್ ಮೈಸೂರಿಗೆ ಶಿಫ್ಟ್ ಆಗ್ಬಿಡಿ. ಇದು ಫುಲ್ ಹಾಸ್ಟ್ಲು. ಇಲ್ಲಿ ಓಪನ್ ಯೂನಿವರ್ಸಿಟಿ ಮೈಸೂರು. ಇದು MSc ಎಕ್ಸಾಮ್ ಬರೆಯಕ್ಕೆ ಬಂದಿದ್ದು. ನಾವು ಮಾತಾಡ್ಸ್ಕೊಂಡು ರೌಂಡಿಂಗ್ಸ್ ಇವತ್ತು ಮೈಸೂರು. ಅಯ್ಯೋ ಸಖತ್ತಾಗಿದೆ. ಸೇಮ್ ಮೈಸೂರು ಬೆಂಗಳೂರು ಥರನೇ ಇದೆ. ಬಟ್ ಬೆಂಗಳೂರಲ್ಲಿ ಸಪ್ರೇಟ್ ಆಗಿ ಒಂದೊಂದು ಏರಿಯಾ ಇದೆ, ಇಲ್ಲಿ ಒಂದೊಂದು ರೋಡ್ ತರ ಇದೆ. ಇದು ನಮ್ಮ ವಿಜಯನಗರದಲ್ಲಿ ಸೆಕೆಂಡ್ ಹ್ಯಾಂಡ್ ಬೈಕ್ ಮಾರ್ತಾರಲ್ಲ ಆ ಏರಿಯಾ ಇದೆ. ಮೈಸೂರಲ್ಲಿರೋ ಚರ್ಚ್ಗೆ ಬಂದಿದ್ದೀವಿ. ಇವತ್ತು ಮಳೆ ವೆದರ್ ಚೇಂಜ್ ಆಗ್ಬಿಟ್ಟಿದೆ. ಬಿಸಿಲಿರುತ್ತೆ ಅನ್ಕೊಂಡ್ಬಂದ್ರೆ ಮಳೆ ತರ. ಒಂದು ಬ್ಯೂಟಿಫುಲ್ ಚರ್ಚ್ ಇದೆ, ವಿಸಿಟ್ ಮಾಡಿ. ಚರ್ಚ್ ಹೆಸರು ಗೊತ್ತಿಲ್ಲ. ಸೆಂಟ್ ಫಿನೋಮಿನಾ ಚರ್ಚ್ ಅಂತೆ. ಸಖತ್ ದೊಡ್ಡದಿದೆ. ಇಷ್ಟು ದೊಡ್ಡ ಚರ್ಚ್ ನಾನು ಎಲ್ಲೂ ನೋಡೇ ಇಲ್ಲ. ಬಂದು ವಿಸಿಟ್ ಮಾಡಿ, ನಿಮ್ಗೂ ಇಷ್ಟ ಆಗ್ಬೋದು. ಈಗ ನಾವು ನೀರು ಅಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಈ ಕುತೂಹಲ ವೆಯ್ಟ್ ಮಾಡ್ತಾರ್ಕೊಂಡು ನೀರಲ್ಲಿರೋ ದೇವಸ್ಥಾನ ಹೆಂಗ್ ಹೋಗ್ಬೇಕು ಹೇಳೋ ನೀನು? ಇವ್ನು ಯಾರೋ ಗೂಗಲ್ ಮ್ಯಾಪ್ ಸರಿ ಇಲ್ಲ, ನಾನು ಹಿಂದೆ ಕೂತಿರೋನು. ಎಲ್ಲಿದ್ದೆ? ನೀರಲ್ಲಿದ್ದೆ. ನೀರಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅದು ನೀರ್ ಮೇಲಿ. ಸ್ವಂತ ಮಗ ಆಯ್ಕೊಂಡು ತಿಂತಿದ್ರು, ಅಳಿಯ ಮಾತ್ರ ಗೌರ್ಮೆಂಟ್ ಜಾಬ್ ಇರೋನೇ ಬೇಕಂತೆ. ಸೂಪರ್ ಲೈನ್ಸ್ ಅಣ್ಣ. ಲೈನ್ಸ್ ಚೆನ್ನಾಗಿದೆ. ಅವನ್ಗೆ ಯಾವ ವಿಡಿಯೋ ತೋರಿಸ್ಬೇಕು ಗೊತ್ತಾ? ಬೇರೆಯವರ ಗೌರ್ಮೆಂಟ್ ಜಾಬ್ ನೋಡಿ ನೀನು ಹುರ್ಕೋಬೇಡ. ಶ್ರಮ ಪಟ್ಟರೆ ನಿನಗೂ ಗೌರ್ಮೆಂಟ್ ಜಾಬ್ ಸಿಗುತ್ತದೆ. ಶುಭರಾತ್ರಿ. ಸ್ಟ್ರೈಟ್ ಹೋದ್ರೆ ಹುಣಸೂರು, ನಾಗರಹೊಳೆ, ಮಡಿಕೇರಿ, ಮಂಗಳೂರು, ಹಾಸನ್ನು, ಬೇಳೂರು, ಹಳೆಬೀಡು. ಸೇಮ್ ನಮ್ ಸುಂಕದಕಟ್ಟೆ ಇದ್ದಂಗೆ ಐತೆ. ಸುಂಕದಕಟ್ಟೆಯಲ್ಲಿ ಯಾರಾದ್ರೂ ನೋಡ್ತಾ ಇದ್ರೆ ಈ ವಿಡಿಯೋ ನೋಡಿ. ಮೈಸೂರಲ್ಲೂ ಸುಂಕದಕಟ್ಟೆ ಇದೆ. ಸುಂಕದಕಟ್ಟೆಯಿಂದ ನೆಕ್ಸ್ಟ್ ಇದು 9 ಜಾಯ್ನ್ ಆಯ್ತಾ ಇದೆ ಫ್ಲೈಓವರ್. ಮೈಸೂರಲ್ಲಿ ಜಾಸ್ತಿ ಅಪಾರ್ಟ್ಮೆಂಟ್ಸ್ ಇಲ್ಲ. ನೋಡ್ದಾ? ಏಂತ ಕೇಳು, ಯಾರು ಕಟ್ಟಿಲ್ಲ ಅದಕ್ಕೆ. ನಗ್ರಿ ಸಂತೋಷವಾಗಿರ್ರಿ. ನೋಡು, ಹೋಗ್ಬೇಕಾದ್ರೆ ಇಂಡಿಕೇಟರ್ ಆಗ್ತಾನಲ್ಲೋ, ಏನೋ ಪ್ರಯೋಜನ. ಒಂದು ಅಲ್ಲಿ ತಿರ್ಕೋತೀವಿ ಅಂದ್ರೆ ಇಲ್ಲಿಂದ ಹಾಕ್ತಾರಪ್ಪ. ಇವ್ರು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇಂಡಿಕೇಟರ್ ಹಾಕ್ತಾನೆ. ಮೈಸೂರು ಜನ ಟ್ವಿಸ್ಟ್ ಕೊಡೋಣ ಅಂತ ಹಿಂದೆ ಬರೋರ್ಗೆ. ತಾರ್ ರಾಕ್ಸ್ ಕಮ್ಮಿ ಆದ್ಮೇಲೆ ಆಡ ಮಕ್ಳೆಲ್ಲ ತಾರ್ ತಗೊಂಡು ಓಡಾಡ್ತಾವ್ರೆ. ರೋಡಲ್ಲಿ ಹುಲ್ಲ ಅದು ಏನೋ ರೋಡಲ್ಲೇ ಒಣಗಾಕ್ತ. ಏನ್ ತಿಕ್ಕಂಗೆ ಒಣಗಾಕ್ತಾ ಇರೋದು? ರಾಗಿ ಇರುತ್ತೆ ಒಳಗೆ ಗಾಡಿ. ಓಕೆ 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 ಓಕೆ. ತುಂಬಾ ವರ್ಷ ಆಗಿದೆ ಕಟ್ಟಿ ದೇವಸ್ಥಾನ. ಮುಂಚೆ ಹಳೆ ದೇವಸ್ಥಾನ ಇತ್ತಲ್ಲಿ, ಅದು ಮುಳುಗೋದ್ಮೇಲೆ ಇವ್ರು ಇಲ್ಲಿ ಕಟ್ಟಿರ್ಬೇಕು ಈ ದೇವಸ್ಥಾನ. ಈ ಗೂಗಲ್ ಮ್ಯಾಪ್ ನನಗೂ ಹಾಗೇ ಬರಲ್ಲ. ಈ ಅಣ್ಣಂಗೆ ಕೇಳೋಣ ಇರೋ. ಅಣ್ಣ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಅದೇ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅಲ್ಲೆಲ್ಲ ಅದ ಇದೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಮಧ್ಯದಲ್ಲಿ ಐತಲ್ಲ ಗೋಪಾಲ ಸ್ವಾಮಿ ದೇವಸ್ಥಾನ. ಹೊಸ್ತಾ ಕಟ್ಟವ್ರಲ್ಲ. ಹೆಂಗೋಗೋದು? 17 ಕಿಲೋಮೀಟರ್. ಅಷ್ಟು ದೊಡ್ಡ ದೇವಸ್ಥಾನನೇ ಸರಿಯಾಗಿ ತೋರ್ಸಲ್ವಲ್ಲ ಮ್ಯಾಪ್ ಅಲ್ಲಿ. ಏನ್ ಕುಡಿತೀಯ? ಮಳೆಯಲ್ಲಿ ಡ್ಯಾಮ್ ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದು ನಾನು ಏನಪ್ಪ ಬ್ಯಾಕ್ ವಾಟರ್ಸ್ ಅಂತ ಆಗ್ದೆ. ಬ್ರೂ ಏನಿದೆ? ಕಾಫಿ ಬ್ರೂ ಇದೆಯಾ? ಬ್ರೂನೇ ಸ್ಟ್ರಾಂಗ್ ಕುಡಿ. ಒಂದು ಮಗ್ನಲ್ಲಿ ಹಾಲು. ವಾವ್, ಮಸ್ಟ್ ವಿಸಿಟ್ ಪ್ಲೇಸ್ ಇದು. ನೋಡೋ, ನಂತ ಮೈಕ್ ಇಲ್ಲ, ಕೇಳಿಸ್ತೈತೆ ಅಲ್ವಾ ಗೊತ್ತಿಲ್ಲ. ನೆಕ್ಸ್ಟ್ ಅಲ್ಲೂ ಹೋಗ್ತೀವಿ, ಗಾಡಿ ಎಲ್ಲ ಬಿಡ್ತಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಬಂದು ಹೋಗ್ತೀವಿ. ಸತತ ಮಳೆಯಲ್ಲಿ ನೆಂದು ಕೊನೆಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಎಷ್ಟೊಂದು ಸತಿ ಬರಬೇಕು ಅಂತ ಪ್ಲಾನ್ ಮಾಡಿದೆ.
ಟೈಮ್ ಸೆಟ್ ಆಗಿಲ್ಲ, ಏನೋ ಇವತ್ತು ಕರ್ಕೊಂಡ್ ಬಂದಿದೆ. ಇಲ್ಲೇನೋ ಬರ್ದವ್ರೆ, ಬರೋ ಇಲ್ಲಿ ಪಾದರಕ್ಷೆ ಬಿಡುವ ಸ್ಥಳ. ಇಂಗ್ಲಿಷ್ ಅಲ್ಲಿ ಏನ್ ಹೇಳು? ಲೀವ್ ಯುವರ್ ಹೇಟರ್ಸ್ ಹಿಯರ್. ಅಲ್ಲಿ ಹೋದ್ರೆ ವಿಡಿಯೋ ಮಾಡ್ಬೇಡ ಅಂತ ಬಡ್ಕೊಳ್ತಾರಲ್ಲ. ದೇವಸ್ಥಾನ ನೋಡ್ಕೊಂಡ್ರಣ ಬಾ. ಅಲ್ಲಿ ಹೋಗಿದ ತಕ್ಷಣ ಆಫ್ ಮಾಡಿ ಅಂತ ಕಣ. ನನ್ ಸಬ್ಸ್ಕ್ರೈಬರ್ಸ್ ನೋಡ್ದೇ ಇರೋ ದೇವಸ್ಥಾನ ನಾನು ನೋಡಲ್ಲ. ಕ್ಲೋಸ್. There was a mastermind behind all this. ಈ ಟೀ ಶರ್ಟ್ ಹಾಕೊಂಡ್ರೆ ಚೆನ್ನಾಗಿರುತ್ತಾ, ಇದನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ? ಏನು ಹಾಕೋಬೇಡ, ಹಿಂಗೆ ಚೆನ್ನಾಗಿರುತ್ತೆ. ಇಲ್ಲಪ್ಪ, ನಮ್ಮಮ್ಮ ಬೈತಾರೆ. ಟೆಂಪಲ್ ಅಲ್ಲಿ ವಿಡಿಯೋ ಮಾಡಕ್ ಬಿಡ್ಲಿಲ್ಲ, ಸೊ ಅಲ್ಲಿ ನಿಮ್ಗೆ ಏನು ತೋರ್ಸಕ್ ಆಗಿಲ್ಲ. ಇಲ್ಲೇ ಬ್ಯಾಕ್ ವಾಟರ್ಸ್ ಇದೆ, ಇದೊಂದು ವ್ಯೂ ನೋಡ್ಕೊಳ್ಳಿ. ಚೆನ್ನಾಗಿದೆ ಪ್ಲೇಸ್. ಅಲ್ಲಿ ಸೆಂಟ್ರಲ್ ಐಲ್ಯಾಂಡ್ ತರ ಇದೆ, ಚೆನ್ನಾಗಿದೆ. ಕಾಣಿಸ್ತಾ ಇದೆಯೋ ಇಲ್ವೋ ನಿಮ್ಗೆ ಗೊತ್ತಿಲ್ಲ. ಮುಂದಿನ ಪಯಣಗೆ ಅರ್ಥ ಆಗಿಲ್ಲ ಅಲ್ಲ? ಪಯಣ ಕಾರ್ ಶೋರೂಮ್ಗೆ ಹೋಗೋಣ. ಟೆಂಪಲ್ ಚೆನ್ನಾಗಿದೆ, ಸಖತ್ ದೊಡ್ಡದಾಗಿ. ಬಂದು ವಿಸಿಟ್ ಮಾಡಿ ಮೈಸೂರಿಗೆ ಬಂದವರು. ಪೂಜಾರಿ ಅಂತ ಯಾರಿಲ್ಲ, ಬರೀ ನೋಡ್ಕೊಳಕ್ಕೆ ಅಂತಾನೆ ಒಂದು 10-15 ಜನ ಇದಾರೆ ಇಲ್ಲಿ. ಹಳ್ಳಿಲೂ ಏನ್ರಿ ಟ್ರಾಫಿಕ್ ಜಾಮ್ ಇದು? ಗೂಗಲ್ ಮ್ಯಾಪ್ ಅಷ್ಟು ದೂರ ಟ್ರಾಫಿಕ್ ಜಾಮ್ ತೋರಿಸ್ತಾ ಇದೆ. ಟ್ರಾಫಿಕ್ ಜಾಮ್ ಎಲ್ಲ ಬೈಕ್ ಕಾರ್ಸ್ಗೆ ಕಣೋ, ವಿ ಆರ್ ಬೈಕರ್ಸ್. ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಟೈಮು ಹೇಳಕ್ಕಾಗಲ್ಲ. ಭಾನುವಾರ ಹೋದ್ರು ಹೋಯ್ತೀವಿ, ಸೋಮವಾರ ಹೋದ್ರು ಹೋಯ್ತೀವಿ. ಜಾಗ ಇಲ್ವಾ? ಏನಾಯ್ತು? ಏನ್ ಬೈಕಲ್ಲ, ಬೈಕು ಕಾರು ತಗೊಂಡೋದ್ರಣ ಹಾಸ್ಪಿಟ್ಲಿಗೆ ತಗೊಂಡೋದ್ರೆ ಏನು? ಹಾಸ್ಪಿಟ್ಲಿಗೆ ತಗೊಂಡೋಗ್ತಾವ್ರಂತೆ ಮೋಸ್ಟ್. ಒಂದು ಅದೇ ಸ್ಪಾಟು ಅಂತ ಇದ್ದಾರೆ. ಆಟೋದಲ್ಲಿ ತಗೊಂಡೋಗ್ತಾ ಇದ್ದಾರೆ. ಹಾಂ, ಅಲ್ಲಿ ಇವಾಗ ಟೆಂಪೋ ಗೊತ್ತವ್ರು ನೋಡು, ಅದ್ರೊಳಗೆ ಐತೆ ಕಾರ್ ಯಾವ್ದು ಗುದ್ದಿರೋದು? ಹೋಗೋನಂತ ಹೊಂಟೋಗೋಣ. ಅಷ್ಟು ಜೋರಾಗಿ ಬಂದು ಗುದ್ದವನ. ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ಒಂದು ಅಷ್ಟೇ ಬರ್ದಿರುತ್ತೆ. ನಾವು ಇದೇ ರೋಡಲ್ಲೇ ಬಂದಿರೋದು. ಈಗ ಬಂದ್ಬಿಟ್ಟು ಅವ್ರು ಏನು ಮಾಡೋರು, ಇಲ್ಲಿ ರೋಡ್ ಚಿಕ್ಕ ಐತೆ, ಆ ಕಡೆಯಿಂದನೂ ಕಾರ್ ಬಂದವನು, ಈ ಕಡೆಯಿಂದನೂ ಬೈಕು, ಅವನು ಹಂಗೆ ಹೋಗ್ನು ಹಿಂಗೆ ಹೋಗೋನೆ. ಅವಾಗ ಆಗಿರೋದು. ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಇವನ್ ಜೊತೆಗಿದ್ದವನ್ ಇರ್ಬೇಕು ಮೋಸ್ಟ್ಲಿ. ಜೊತೆಗಿದ್ದವನಿಗೆ ಸ್ವಲ್ಪ ಏಟಾಗಿದೆ. ಏನಾಗಿದೆ ಅಂದರೆ ಕಾರಲ್ಲಿರೋರು ಎಣ್ಣೆ ಹೊಡೆದಿದ್ದಾರೆ. ಏನಾಗಿದೆಯೋ ಗೊತ್ತಿಲ್ಲ. ಆ ಕಡೆಯಿಂದ ಬಂತಾ ಸ್ಕೂಟ್ರಲ್ಲಿರೋವನಿಗೆ ಗುದ್ದು, ಸ್ಕೂಟ್ರಲ್ಲಿರೋನು ಸ್ಪಾಟ್ ಔಟ್ ಆಗಿದ್ದಾನೆ. ಅವನಿಗೆ ಏನು ಗುದ್ದಿದಾರಲ್ಲ, ಅವನು ಮುಂದೆ ಇರೋನು ಸ್ಪಾಟ್ ಔಟ್ ಆಗಿದ್ದಾನೆ, ಹಿಂದೆ ಇದ್ದವ್ನಿಗೆ ಏಟ್ ಆಗಿದೆ. ಕಾರಲ್ಲಿ ಗುದ್ದಿದವ್ರು ಇಬ್ಬರು ಇಲ್ಲ. ಕಾರ್ ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿ ಒಳಗಡೆ ಫುಲ್ ರಕ್ತ ಆಗಿದೆ. ನಂಜನಗೂಡಲ್ಲಿ ನಮ್ಮ ಹುಡ್ಗಂದು ಒಬ್ಬೊಂದು ಆಕ್ಸಿಡೆಂಟ್ ಆಯ್ತು. ಹೆಂಗೆ ಅಂದ್ರೆ ಹಿಮಾಲಯನು ಅವ್ನ ಪಾಡ್ಕೊಂಡು ಬರ್ತಾವನೆ, ಇವನು ಸಡನ್ ಆಗಿ ಬಂದ್ಬಿಟ್ಟವನೆ. ಸಡನ್ ಆಗಿ ಬಂದವನೆ, ಕಂಟ್ರೋಲ್ ಸಿಕ್ಕಿಲ್ಲ, ಹೊಡೆದವನೆ. ಇವನು ಗುದ್ದು ಗಾಡಿ ಮೇಲೆ ಆರವ್ರು ಇಬ್ರು. ಇವ್ರಿಗೆ ಏಟ್ ಆಗಿಲ್ಲ. ಮುಂದೆ ಕಡೆ ವೀಲೆಲ್ಲ ಬೆಂಡ್ ಆಗಿತ್ತು. ಪೊಲೀಸ್ ಸ್ಟೇಷನ್ಗೆ ತಗೊಂಡೋದ್ರು. ಪೊಲೀಸು ಬಂದರು. ಲೋಕಲ್ಲೇ ಅವ್ನು ತಪ್ಪಿಸ್ಕೊಂಬಿಟ್ಟ, ಅವ್ನು ಆಟೋದವನು. ಬೇರೆ ಆಟೋದವ್ರು ಬಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು. ನಾವು ನಮ್ಮ ಹುಡುಗರೆಲ್ಲ ಆಟೋ ತೊಗೊಂಡೋಗಿ ಬಿಟ್ಟು ಸ್ಟೇಷನ್ ಹತ್ರ. ಅವ್ರು ಗೊತ್ತಿರೋರೆ ಲೋಕಲ್ಲೇ. ಅವ್ರು ಕಾನ್ಸ್ಟೇಬಲ್ಗೆ ಹೇಳ್ತಾ ಇದೀವಿ, ಸರ್ ಅವರು ಕುಡ್ದಿದ್ದ ಅವ್ನು ಕುಡ್ದಿದ್ದ ಬಿಡು, ಗೊತ್ತಾಗುತ್ತೆ. ಈಗ ಕುಡ್ದಿದ್ದವನು ಹಿಡ್ಕೋತಾರೆ ಅಂತಲೇ ಎಸ್ಕೇಪ್ ಆದ ಅವನು. ನಾವು ಹೇಳ್ತಾ ಇದ್ದೀವಿ, ಸರ್ ಇಲ್ಲಿರೋರೆಲ್ವ ಲೋಕಲ್ಲು, ಗೊತ್ತಿರುತ್ತೆ, ಹೋಗವ್ರ ಕೇಳಿ ಅರೆಸ್ಟ್ ಮಾಡಿ ಏನು ನೋಡಿ ಸರ್ ಅಂತ. ಅವ್ರು ಹೇಳ್ತಾವ್ರೆ ಅವನಿಲ್ಲ, ಅವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಟ್ಟಿದ್ದಾನೆ, ಅವನಿಗೂ ಏಟ್ ಆಗ್ಬಿಟ್ಟು ಅಂತ. ಅವ್ನಿಗೇನು ಏಟ್ ಆಗಿರಲಿಲ್ಲ, ಆಟೋ ಒಳಗೆ ಬಿದ್ದಿದ್ದು ಅವನಿಗೆ. ಇಲ್ಲ ಸರ್ ಅವ್ರು ಕುಡ್ದಿದ್ರು, ನೀವು ಹೋಗಿ ಚೆಕ್ ಮಾಡಿ, ಡ್ರಂಕ್ ಆ್ಯಂಡ್ ಡ್ರೈವ್ ಆಗುತ್ತೆ, ಹಂಗೆಲ್ಲ ಆಗಲ್ಲ, ನಮಗೆ ಮೇಲಿಂದ ಬರಬೇಕು, ಆಮೇಲೆ ನಾವು ಬೆಳಿಗ್ಗೆ ಹೋಗಿ ಚೆಕ್ ಮಾಡ್ತೀವಿ ಅವ್ರನ್ನ ಅಂತ. ಸರ್ ಬೆಳಿಗ್ಗೆವರೆಗೂ ಎಲ್ಲಿ ಸರ್ ಇರುತ್ತೆ ಆಲ್ಕೋಹಾಲ್ ನಿಮ್ಗೆ ಟೆಸ್ಟ್ ಮಾಡಬೇಕು ಅಂದರೆ, ಇಲ್ಲ ನಮಗೆ ಡಾಕ್ಟ್ರು ಅವರು ರಿಪೋರ್ಟ್ ಕೊಡ್ತಾರೆ ಅಡ್ಮಿಟ್ ಆಗುವಾಗ ಅವ್ರು ಆಲ್ಕೋಹಾಲ್ ಆಗಿತ್ತಾ ಇಲ್ವಾ ಅಂತ ಅವ್ರವರೇ ಲೋಕಲ್ಸೇ ಮುಚ್ಚಾಕೊಂಡ್ಬಿಡ್ತಾರೆ. ಏನ್ರಿ ಕಾರ್ ಇದು, ಯಪ್ಪ ಸೈಕ್ ಮೇಲೆ ಸೈಕ್ ಮಾತ್ರ. ಲೋ ಏನ್ ಲೆಂತ್ ಇದೆ, ಒಂದ್ 20 ಅಡಿ ಇರ್ಬೋದಾ ಇದು? ವಿಷ್ಣುವರ್ಧನ್ ಯೂಸ್ ಮಾಡಿರೋ ಕಾರ್. ಇವಾಗ ಇದನ್ನ ಮಾರುಕಟ್ಟೆಗೆ ಇಟ್ರು ಕೋಟ್ಯಾಂತರ ರೂಪಾಯಿಗೆ ಹೋಗುತ್ತೆ. ಅದು ಈ ಕಾರ್ಗಿರೋ ಪವರ್. ಬೈ ಬಾಸ್.